ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಹುಷಾರಾಗಿದ್ದೇವೆ. ಆ್ಯಸ್ ಯೂಶ್ವಲ್ ಇವತ್ತೊಂದು ರುಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆನೇ ಎದ್ದಿದ್ದೇನೆ ನಾನು. ಟಿಫಿನ್ ಎಲ್ಲ ಕೊಡಲಿಕ್ಕಿರೋ ಒಂದು ಸ್ಕೂಲ್ ಇರುವಂಥ ಒಂದು ದಿನ. ಇವತ್ತು ಅತ್ತೆ ಕೂಡ ಬೇಗ ಎದ್ದಿದ್ದಾರೆ, ಅವರಿಗೆ ಹಳೆ ಮನೆ ಹತ್ರ ಹೋಗಲಿಕ್ಕಿದೆ, ಹಾಗೆ ಅವರು ಕೂಡ ಎದ್ದಿದ್ದಾರೆ. ನಿನ್ನೆ ರಾತ್ರಿಯೇ ನಾನು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ, ಹಾಗಾಗಿ ಇವತ್ತು ಚಪಾತಿಯನ್ನು ರೆಡಿ ಮಾಡ್ಕೊಳ್ಬೇಕು. ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋನ ನೋಡ್ತಾ ಇದ್ದಾರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ನನ್ನ ಚಾನಲಲ್ಲಿರುವಂತಹ ಬೇರೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ ನನ್ನ ಈ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ರೀತಿಯಾದಂತಹ ವೀಡಿಯೋಸ್ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಮತ್ತು ನನ್ನ ವಾಟ್ಸಪ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಲಿಲ್ಲ, ಇದೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರ್ತದೆ, ಅಲ್ಲಿಂದ ನೀವು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಅಂದರೆ ನನ್ನ ಡೇ ಟು ಡೇ ಕೆಲವೊಂದು ಥಿಂಗ್ಸ್ಗಳ ವೀಡಿಯೋಸ್ ಅಥವಾ ಫೋಟೋಸ್ ಮತ್ತು ಪ್ರಾಡಕ್ಟಿದು ಲಿಂಕ್ಸ್ ಅಂತ ಅದನ್ನು ಶೇರ್ ಮಾಡ್ತಾ ಇರ್ತೇನೆ. ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಇವಾಗ ಚಳಿ ಇರೋದ್ರಿಂದ ತೆಂಗಿನ ಎಣ್ಣೆ ಏನಿದೆ ಅದು ಗಟ್ಟಿಯಾಗಿದೆ, ಹಾಗೆ ನಾನು ಸ್ಪೂನಲ್ಲಿ ತೆಗೆದು ಈ ಚಪಾತಿ ಮೇಕರ್ ಮೇಲೆ ಇಡ್ತಾ ಇದ್ದೇನೆ. ಚಪಾತಿ ಮೇಕರ್ ಇದೊಂದು ಸಪ್ರೇಟ್ ವೀಡಿಯೋ ಹಾಕಿದ್ದೇನೆ, ಯಾರಾದರೂ ನೋಡಲಿಲ್ಲ ಆದರೆ ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ನೋಡಿ ಚಪಾತಿ ಮೇಕರ್ ಹೇಗೆ ಯೂಸ್ ಮಾಡೋದು ಅದರ ಫುಲ್ ಡೀಟೇಲ್ಸನ್ನು ನಾನು ಹಾಕಿದ್ದೇನೆ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಕಾಮೆಂಟ್ಸಿಗೆಲ್ಲ ನಾನು ರಿಪ್ಲೈ ಮಾಡ್ತಾ ಇಲ್ಲ, ಟೋಟಲಿ ನಾನು ಲೈಕ್ ಮಾಡ್ತಾ ಇದ್ದೇನೆ ಅಷ್ಟೇ. ರಿಪ್ಲೈ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ, ಹಾಗಾಗಿ ಯಾರು ಬೇಜಾರು ಮಾಡಬೇಡಿ. ಹಾಗಂತ ಹೇಳಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಏನಾದರೂ ಒಂದು ಕಾಮೆಂಟ್ ಹಾಕಿ, ಅಟ್ಲೀಸ್ಟ್ ಒಂದು ಇಮೋಜಿ, ಅಥವಾ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅದರ ಬಗ್ಗೆ ಒಂದು ಹೇಳಿ ಆಯಿತಾ ನನ್ನ ವಿಡಿಯೋದಲ್ಲಿ, ಅಂದರೆ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಅದನ್ನು ಓದಿದ ನಂತರ ಖುಷಿ ಆಗ್ತದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಚಪಾತಿ ಮೇಕರ್ ಬಂದ ನಂತರ ನನಗೆ ಲೈಫ್ ತುಂಬಾ ಈಸಿಯಾಗಿದೆ. ಅಂದರೆ ಲಟ್ಟಿಸ್ತಾ ಕೂತ್ಕೊಳ್ಬೇಕು, ಪುನಃ ಅದನ್ನು ಬೇಯಿಸಬೇಕು, ಈ ರೀತಿಯ ಕೆಲಸಗಳೆಲ್ಲ ಇಲ್ಲ. ಅದಾಗಿ ಲಟ್ಟಿಸ್ತದೆ, ಬೇಯಿಸಿ ಕೂಡ ಕೊಡ್ತದೆ, ಜಸ್ಟ್ ನಾವು ಫ್ಲಿಪ್ ಮಾಡಿ ಕೊಡೋದು, ಪ್ರೆಸ್ ಮಾಡಿ ಕೊಡೋದು ಅಷ್ಟೇ ಕೆಲಸ. ಹಾಗಾಗಿ ಲೈಫ್ ತುಂಬ ಈಸಿಯಾಗಿದೆ. ಇದನ್ನು ನಾನು ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಟೈಮಿಂದ, ಅಟ್ಲೀಸ್ಟ್ ಒಂದು ವರ್ಷದಿಂದ ನಾನು ಅದನ್ನು ಯೋಚನೆ ಮಾಡಿ ಒಂದು ವಿಶ್ ಲಿಸ್ಟ್ ಹಾಗೆ ಮನಸ್ಸಲ್ಲಿ ಇಟ್ಕೊಟ್ಟಿದ್ದೆ. ಫೈನಲಿ ಪರ್ಚೇಸ್ ಮಾಡಿದ್ದೆ ನಾನು. ಇಲ್ಲಿ ನಾನು ಮೊನ್ನೆ ಕುರ್ಕುರೆದು ವಿಡಿಯೋ ಹಾಕಿದ್ದೆ, ಪಾಸ್ತಾಯಿಂದ ಕುರ್ಕುರೆ ಮಾಡುವಂಥದ್ದು. ಆ ಒಂದು ದಿನ ಶೂಟ್ ಮಾಡಿದಂತಹ ವಿಡಿಯೋ ಇದು. ಇಲ್ಲಿ ನಾನು ಚಿಕ್ಕ ಕುಕ್ಕರಲ್ಲಿ, ಆದರೆ ಇವತ್ತು ಕುಕ್ಕರಲ್ಲಿ ಹಾಗೆ ಲಿಡ್ಡನ್ನು ಹಾಕಿ ಬೇಯಿಸ್ತಾ ಇಲ್ಲ, ಬಟ್ ಹಾಗೆಯೇ ಇಲ್ಲಿ ಡಿಸೈನೋದ ಪಾಸ್ತಾವನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಡಿಸೈನೋದ ಡ್ಯೂರಮ್ ವೇಟಿನ ಮಾಡಿರುವಂಥ ಒಂದು ಪಾಸ್ತಾ ಇದು. ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ತೋರಿಸ್ತಾ ಇರ್ತೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಏನು ಕೂಡ ಇರೋದಿಲ್ಲ. ಹಾಗೆ ಇದು ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಅಥವಾ ಟ್ರಾನ್ಸ್ ಫ್ಯಾಟ್ ಕೂಡ ಹೊಂದಿರೋದಿಲ್ಲ. 100% ವೆಜಿಟೇರಿಯನ್, ಯಾರಿಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇದರ ಬೇರೆ ಬೇರೆ ರೀತಿಯಾದಂತಹ ರೆಸಿಪೀಸನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಹಾಗೂ ಟ್ರೈ ಮಾಡ್ಬೋದು ಆಯಿತಾ. ಒಂದು ಕಡೆ ಪಾಸ್ತಾ ಬೇಯ್ತಾ ಇದೆ, ಇಲ್ಲಿ ಇನ್ನೊಂದು ಕಡೆ ನಮ್ಮ ಮಗು ಹೇಗೆ ಮಾಡ್ತಾ ಇದ್ದಾನೆ ನೋಡಿ, ಮಧ್ಯದವನು. ನನಗೆ 3 ಜನ ಮಕ್ಕಳು, ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ. ನನಗೆ 3 ಜನ ಗಂಡು ಮಕ್ಕಳು. ಒಬ್ಬನಿಗೆ 5.5 ವರ್ಷ, ಇನ್ನೊಬ್ಬನಿಗೆ 2 ವರ್ಷ, ಇನ್ನೊಬ್ಬನಿಗೆ 3 months. ಬೇಬಿಗೆ ಎಷ್ಟು ಮಂತ್ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಹೇಳಿ. ಬೇಬಿಗೆ 3 months 6 or 7 days ಆ ರೀತಿಯಲ್ಲಿ ಏನೋ ಆಗಿದೆ. ಮತ್ತು ಇನ್ನೊಂದೆಂಥ ವೆಯ್ಟ್ 6.3 kgs ಇದ್ದಾನೆ ಅವನು. ಸೊ ಇದು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ. ಮತ್ತು ನನ್ನ ವೆಯ್ಟ್ ಇದು ಯಾವಾಗಲೂ ಕೇಳ್ತೀರ, ನಾನು 72 kg ಇದ್ದೇನೆ. ಪ್ರೆಗ್ನೆನ್ಸಿಯಲ್ಲಿ 80 kg ಇದ್ದೆ ನಾನು. ಡೆಲಿವರಿ ಟೈಮ್ನಲ್ಲಿ ಡಿಸ್ಚಾರ್ಜ್ ಆಗುವಾಗ 76 kgs ಇದ್ದೆ. ಇವಾಗ 71.800, ಆಲ್ಮೋಸ್ಟ್ 72 ಅಂತಲೇ ಹೇಳ್ಬೋದು, ಅಷ್ಟಿದ್ದೇನೆ. ಕಡಿಮೆ ಆದರೂ ಜಾಸ್ತಿ ಆದರೂ ನಾನು ಹೇಳ್ತೇನೆ, ಯಾಕೆಂದರೆ ನನಗೆ ಅದರಲ್ಲಿ ನಾಚಿಕೆ ಏನೂ ಇಲ್ಲ. ಯಾಕೆಂದರೆ ನನ್ನ ಬಾಡಿ 3 ಮಕ್ಕಳಿಗೆ ಜನ್ಮ ನೀಡಿದೆ, ಹಾಗಾಗಿ ನನಗೆ ನನ್ನ ಲೂಸ್ ಬೆಲ್ಲಿಯನ್ನು ಫ್ಲಾಂಟ್ ಮಾಡೋದಕ್ಕೆ ನನಗೆ ಏನು ಬೇಜಾರಿಲ್ಲ, ಯಾವುದೇ ರೀತಿ ನಾಚಿಕೆ ಕೂಡ ಆಗೋದಿಲ್ಲ. ಬರಲಿಕ್ಕೆ 9 ತಿಂಗಳು ಹಿಡಿತಾದರೆ ಹೋಗಲಿಕ್ಕೆ ಕೂಡ ಡೆಫಿನೆಟ್ಲಿ ಟೈಮ್ ಬೇಕೇ ಬೇಕು. ಹೊಟ್ಟೆ ಮುಂದೆ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ ಎಲ್ಲರೂ ವಾವ್ ಪ್ರೆಗ್ನೆನ್ಸಿ ಬೆಲ್ಲಿ ಅಂತ ಹೇಳಿ ಮುಟ್ಟಿ ಖುಷಿ ಪಡ್ತಾರೆ. ಅದೇ ಮಗು ಹೊರಗೆ ಬಂದ ನಂತರ ಇದು ಯಾವಾಗ ಹೋಗೋದು ಅಂತ ಕೇಳ್ತಾರೆ. ಸೊ ಅದಕ್ಕೆ ಬರಲಿಕ್ಕೆ ಟೈಮ್ ಹಿಡಿತಾದರೆ ಹೋಗಲಿಕ್ಕೆ ಕೂಡ ಟೈಮ್ ಬೇಕೇ ಬೇಕು. ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕಷ್ಟೇ. ನನಗೆ ಡಯಟೆಲ್ಲ ಮಾಡೋದು ನಾನು ಮೊದಲಿಂದ ಸಹ ಮಾಡಲಿಲ್ಲ. ಅದು ಅಂದರೆ ನನ್ನ ಪೀಸ್ ಆಫ್ ಕೇಕ್ ಅಲ್ಲ, ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಗಟ್ಟಿ ತಿನ್ನುವಳು ನಾನು, ನನಗೆ ತಿನ್ನಲೇಬೇಕು. ಹಾಗಾಗಿ ನಾನು ತಿನ್ನೋದು ತಿಂತಾನೆ ಇರ್ತೇನೆ. ಕಡಿಮೆ ಆಗ್ತದೆ ಆದರೆ ಆಗಲಿ, ಇಲ್ಲಾದರೆ ನೋಡುವ ಅಂತ ಹೇಳಿ.
ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಆಯಿತಾ, ಯಾಕೆಂದರೆ ನನಗೆ ಆಲ್ರೆಡಿ ಕಾಲಿದಲ್ಲಿ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಅಂಥ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ಅಲೌಡೇ ಅಲ್ಲ. ಆ್ಯಕ್ಚುಲಿ ನನಗೆ ಟೋಟಲ್ ವೆಯ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಇರುವಂಥದ್ದು 56ಗೆ, ಅಷ್ಟು ಮ್ಯಾಕ್ಸಿಮಮ್ ವೆಯ್ಟ್ ಗೇನ್ ನನಗೆ ಆಗಲಿಕ್ಕಿರುವಂಥದ್ದು. ಬಟ್ ಅದನ್ನೆಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕ್ರಾಸ್ ಮಾಡಿ 75 ತನಕ ಬಂದೆ. ಆದರೆ ದೇವರ ದಯೆಯಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ನನಗೆ ಕಾಲಿದು ACL ರಿಪೇರ್ ಸರ್ಜರಿ ಆಗಿದೆ. ನನ್ನದೇ ಓನ್ ಗ್ರಾಫ್ಟನ್ನು ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿರುವಂಥದ್ದು. ಹಾಗೆ ಅದಕ್ಕೆ ಮತ್ತು ಮೆನಿಸ್ಕಸ್ ಇದೆಲ್ಲ ಸರ್ಜರಿ ಕೂಡ ಆಗಿದೆ. ಹಾಗಾಗಿ ನನಗೆ ಜಾಸ್ತಿ ವೆಯ್ಟ್ ಹಾಕಲಿಕ್ಕಿಲ್ಲ. ಇವತ್ತು ಸಿಯೋನ್ನ ಸ್ಕೂಲಲ್ಲಿ ಪೇಪರ್ ನೋಡಲಿಕ್ಕೆ ಇರುವಂಥದ್ದು. ಸಿಯೋನ್ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಾನೆ. ಇವತ್ತು ಎಕ್ಸಾಮಿದು ಪೇಪರ್ ನೋಡಲಿಕ್ಕೆ ಹೋಗಲಿಕ್ಕೆ ನಾನು ನನ್ನ ಮಗುವಿನ ಸ್ಕೂಲಿಗೆ ನಾನೇ ಹೋಗುವಂಥದ್ದು. ಯಾಕೆಂದರೆ ಕಲಿಸುವಂಥದ್ದು ನಾನಲ್ವಾ. ಈಗ ಹಸ್ಬೆಂಡ್ ಹತ್ರ ಹೇಳಿ ನೀವು ಪೇಪರ್ ನೋಡಿ ಬನ್ನಿ ಅಂತ ಹೇಳಿದರೆ ಅವರು ನೋಡ್ತಾರೆ, ಫೋಟೋ ತೆಗೆದು ಕಳಿಸ್ಬೋದು. ಬಟ್ ನಾವು ಹೋಗಿ ಅದನ್ನು ನೋಡಿದರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಯಾಕೆಂದರೆ ಕಲಿಸೋದು ಕೂಡ ನಾವೇ ಅಲ್ಲ ಮನೆಯಲ್ಲಿ. ಹಾಗೆ ನಾನೇ ಹೋಗುವಂಥದ್ದು ಎಷ್ಟು ಬ್ಯುಸಿ ಇದ್ದರೂ ಕೂಡ. ಹಾಗೆ ನಾನು ಒಳಗೆ ತಲೆ ಬಾಚೋದಿಲ್ಲ. ಬಟ್ ಇವತ್ತು ನಾನು ಹೊರಗೆ ಹೊರಟು ಡೇಲನ್ ಕೂಡ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತು ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿ. ಹಾಗೆ ನಾನು ಮನೆ ಒಳಗೇ ತಲೆ ಬಾಚ್ತಾ ಇದ್ದೇನೆ. ಮತ್ತು ಹೌಸ್ ಹೆಲ್ಪ್ ಕೂಡ ಬರ್ತಾರೆ. ಆದರೆ ನನ್ನ ಕೂದಲೇನು ಅಷ್ಟು ಉದುರೋದಿಲ್ಲ, ತುಂಬಾ ಕಡಿಮೆ. ಹೇರ್ ಗ್ರೋತ್ ಕೂಡ ಚೆನ್ನಾಗಾಗಿದೆ ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದ. ಕೂದಲು ಉದುರೋದು ಕೂಡ ಏನೂ ಇಲ್ಲ. ಹಾಗಾಗಿ ಎಲ್ಲೋ ಒಂದೆರಡು ಕೂದಲು ಬಿದ್ದಿರ್ತದೆ ಅಷ್ಟೇ. ಈಗ ನಾನು ಮಗುವನ್ನು ಕೂಡ ಹೊರಡಿಸ್ತಾ ಇದ್ದೇನೆ. ಇವರೆಲ್ಲ ಕಾರಲ್ಲೇ ಕೂತ್ಕೊಳ್ಳುವಂಥದ್ದು. ಡೇಲನ್ನು ನಾನು ಅದೇ ಬಟ್ಟೆಯಲ್ಲಿ ಕರ್ಕೊಂಡು ಹೋಗೋದು. ಯಾಕೆಂತ ಹೇಳಿದರೆ ಅವರಿಬ್ಬರು ಕಾರಲ್ಲೇ ಇರ್ತಾರೆ, ಇಳಿದ್ರೆ ನಾನು ಮಾತ್ರ ಇಳಿಯುವಂಥದ್ದು. ಹಾಗೆ ಇಬ್ಬರು ಈಗ ಹೊರಟಿದ್ದಾರೆ. ಡೇಲನಿಗೆ ಕಾರ್ ಸೀಟ್ ಇದೆ ಅಲ್ಲ, ಹಾಗೆ ನಾವು ಕಾರಲ್ಲಿ ಹೋಗುವಾಗ ಡೇಲನನ್ನು ಕಾರ್ ಸೀಟಲ್ಲೇ ಕೂತ್ಕೊಳ್ಳಿಸುವಂಥದ್ದು. ಮತ್ತು ಬೇಬಿ ನನ್ನ ಜೊತೆ ಕೂತ್ಕೊಳ್ತಾನೆ. ಈ ರೋಡಲ್ಲಿ ಬರುವಾಗ ನನಗೆ, ಇದು ನಮ್ಮ ಕಾಲೇಜ್ ರೋಡ್, ಇಲ್ಲಿ ಬರುವಾಗ ನನಗೆ ಯಾವಾಗಲೂ ನಮ್ಮ ಒಂದು ಕಾಲೇಜ್ ಡೇಸ್ದು ನೆನಪಾಗ್ತದೆ. ಇಲ್ಲಿಂದ ನಡ್ಕೊಂಡು ಬರ್ತಾಯಿದ್ವಿ. ಕೆಲವೊಮ್ಮೆ ನಾವು ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಕೂಡ ನಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇಲ್ಲಿ ಕೂಡ ನಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಆ ಒಂದು ಮೆಮೊರೀಸ್ ಎಲ್ಲ ಕೆಲವೊಮ್ಮೆ ರಿಕಾಲ್ ಆದ ಹಾಗೆ ಆಗ್ತದೆ, ಬೇರೆ ಮಕ್ಕಳು ಯೂನಿಫಾರ್ಮ್ ಹಾಕಿ ಹೋಗುವಾಗ ನೋಡುವಾಗ ಎಲ್ಲ. ಮತ್ತು ಇಲ್ಲಿ ಈಗ ನನ್ನ ಡಿಗ್ರಿ ಕ್ಲಾಸ್ಮೇಟ್ಸ್ ತುಂಬ ಮಂದಿಗೆ ಚಿಕ್ಕ ಚಿಕ್ಕ ಮಕ್ಕಳಾಗಿದೆ. ಕೆಲವರಿಗೆ ಈಗ ಮದುವೆ ಆಗ್ತಾ ಇದೆ. ಹಾಗೆ ಅವರು ಕೂಡ ಕೆಲವೊಮ್ಮೆ ಸಿಗ್ತಾ ಇರ್ತಾರೆ. ಇದರ ಒಂದು ರೆಸಿಪಿ ವಿಡಿಯೋ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ನೀವು ನೋಡ್ಕೊಳ್ಬೋದು ಕುರ್ಕುರೆ ರೆಸಿಪಿ ಹೇಗಿದೆ ಅಂತ ಹೇಳಿ. ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ, ಹಾಗೆಯೇ ಕ್ರಿಸ್ಪಿಯಾಗಿ ಬಂದಿತ್ತು. ಅದರದ್ದು ಸೌಂಡ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಮತ್ತು ಅಲ್ಲಿ ಹೋಗಿ ಬಂದ ಕೂಡಲೇ ನಾನೇನು ಮತ್ತೆ ಶೂಟ್ ಮಾಡಲಿಲ್ಲ, ನನಗೆ ಟೈಮ್ ಕೂಡ ಇರಲಿಲ್ಲ. ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ನಾನು ಕೇಕ್ ಮಾಡೋದು ಸ್ಟಾರ್ಟ್ ಮಾಡುವಂತ ಇದ್ದೇನೆ, ಜನವರಿಯಿಂದ ನೋಡಬೇಕು. ಹಾಗಾಗಿ ಫಸ್ಟ್ ಒಮ್ಮೆ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ನಾನಿಲ್ಲಿ ಒಂದು ನೀರಿಗೆ, ಸ್ವಲ್ಪ ಬಿಸಿ ನೀರಿಗೆ ಬೇಕಿಂಗ್ ಸೋಡಾ ಮತ್ತು ಲೆಮನನ್ನು ಹಾಕಿ ಹಿಂಡ್ತಾ ಇದ್ದೇನೆ. ಸ್ವಲ್ಪ ವಿನೆಗರ್ ಕೂಡ ಹಾಕಿದ್ದೇನೆ, ಅದರ ಕ್ಲಿಪ್ ಮಿಸ್ಸಿಂಗ್ ಆಗಿದೆ. ಮತ್ತು ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಕೂಡ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಜಸ್ಟ್ ಈ ಒಂದು ಪ್ಲೇನ್ ವಾಟರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಪ್ಲೇನ್ ವಾಟರ್ ಅಂತ ಹೇಳಿದರೆ ಇದೆಲ್ಲ ಮಿಕ್ಸ್ ಮಾಡಿದ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಫ್ರಿಡ್ಜ್ ನಾವು ಡೈಲಿ ಯೂಸ್ ಮಾಡ್ತಾಯಿದ್ರು ಒಂದು ಸ್ಮೆಲ್, ಬಟ್ ಯೂಸ್ ಮಾಡೋದೇ ಅಪರೂಪಕ್ಕೆ ಓಪನ್ ಮಾಡೋದು ಇಡೋದು ಮಾಡಿದರೆ ಬೇರೆ ಒಂಥರ ಸ್ಮೆಲ್ ಬರುವಂಥದ್ದು. ಮತ್ತು ಸ್ವಲ್ಪ ಮಾಯ್ಶ್ಚರ್ ರೀತಿಯಲ್ಲಿ ಬರ್ತದೆ ಕರೆಂಟೆಲ್ಲ ಹೋದರೆ. ಹಾಗೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿ ಒಂದು ರೀಸೆಟ್ ಮತ್ತು ರೀಸ್ಟಾರ್ಟ್ ಅಂತ ಹೇಳ್ತೇವಲ್ಲ, ಆ ರೀತಿ ಮಾಡುವ ಅಂತ ಹೇಳಿ ಫುಲ್ ಫ್ರಿಜ್ಜನ್ನು ಡೀಪ್ ಕ್ಲೀನನ್ನು ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಕ್ಲೀನೇ ಇದೆ, ಏನು ಏನಾಗಲಿಲ್ಲ. ಖಾಲಿ ಅದರ ಒಂದು ಡೋರ್ ಏನಿದೆ ಅದು ಸ್ವಲ್ಪ ಗಲೀಜಾಗಿದೆ. ಯಾಕೆಂದರೆ ಮುಟ್ಟಿ ಎಲ್ಲರೂ ಮುಟ್ತಾರೆ, ಮಕ್ಕಳು ಮುಟ್ತಾರೆ, ದೊಡ್ಡವರು ಮುಟ್ತಾರೆ. ಮತ್ತು ಮೊನ್ನೆ ಸ್ವಲ್ಪ ಎಲ್ಲ ಮನೆಯಲ್ಲಿ ಫಂಕ್ಷನ್ ಇತ್ತು, ಹಾಗಾಗಿ ಫಂಕ್ಷನ್ ಅಂದರೆ ಇದಿತ್ತಲ್ಲ, ಮಗುವಿದು ನಾಮಕರಣ ಎಲ್ಲ. ಆಗಲೇ ಇದರಲ್ಲಿ ಬಿಯರ್ ಅದು ಇದು ತಂದಿಟ್ಟಿದ್ರ, ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ, ಅದು ಯಾರೆಲ್ಲೋ ಬಂದು ಗಲೀಜು ಕೈಯಲ್ಲಿ ಹಾಗೆಯೇ ಮುಟ್ಟಿದ್ದಾರೆ. ಅದು ಮೊನ್ನೆಯಿಂದ ಕ್ಲೀನ್ ಮಾಡಬೇಕು ಅಂತ ಎನಿಸ್ತಾ ಇದೆ, ಟೈಮ್ ಸಿಕ್ಕಲಿಲ್ಲ ನನಗೆ. ಇಲ್ಲಿ ಕುರ್ಕುರೆ ಕೂಡ ರೆಡಿ ಆಗ್ತಾ ಇದೆ, ಹಾಗೆ ನಾನು ಅದನ್ನು ಜಸ್ಟ್ ಫ್ಲಿಪ್ ಮಾಡಿ ಕೊಡ್ತಾ ಇದ್ದೀನಿ. ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡುವಾಗ ನಾವು ಯಾವುದೇ ರೀತಿಯಾದಂತಹ ಈ ಕೆಮಿಕಲ್ ಕ್ಲೀನರ್ಸ್ ಎಲ್ಲ ಇರ್ತದೆ ಅಲ್ವಾ, ಅಂದರೆ ಈ ಅಂಗಡಿಯಿಂದ ತಂದಂಥ ಕ್ಲೀನರ್ಸ್ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಬಾರ್ದು. ಆದಷ್ಟು ನ್ಯಾಚುರಲ್ ಕ್ಲೀನರ್ಸ್ ಏನಿದೆ ಅದನ್ನೇ ಯೂಸ್ ಮಾಡಬೇಕು. ಸ್ಪೆಷಲಿ ಲೆಮನ್ ಎಲ್ಲ ಇದೆ ಅಲ್ವಾ, ಹಾಗೆ ತುಂಬ ಕಪ್ಪು ಕಲೆ ಎಲ್ಲ ಇದೆ, ಅದರ ಒಳಗೆ ಲೆಮನಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅಥವಾ ಬೇಕಿಂಗ್ ಸೋಡಾವನ್ನು ಹಾಕಿ ಉಜ್ಜಿದರೆ ಕ್ಲೀನ್ ಆಗ್ತದೆ. ಆ ರೀತಿಯಲ್ಲೇ ಕ್ಲೀನ್ ಮಾಡ್ಕೊಳ್ಬೇಕು, ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ನಾವು ಇದರಲ್ಲಿ ಫುಡ್ಡನ್ನು ಸ್ಟೋರ್ ಮಾಡಿ ಇಡುವಂಥದ್ದಲ್ಲ. ಹಾಗಾಗಿ ಈಗ ನಾನಿಲ್ಲಿ ಇದರಲ್ಲಿ ಒಂದು
ಇದೊಂದು ಪೀಸ್ ಈ ಪೇಪರ್ ಇದು. ಸೊ ಅದರಲ್ಲಿ ತುಂಬ ಕೊಳೆ ಇತ್ತು. ಹಾಗೆ ನಾನು ಇದನ್ನು ನಿಮಗೆ ಕ್ಲೀನ್ ಮಾಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ಟೂತ್ ಬ್ರಷಲ್ಲಿ ಅದನ್ನು ನಾನು ಸೋಪನ್ನು ಹಾಕಿ ಕ್ಲೀನ್ ಮಾಡಿಕೊಂಡೆ ಚೆಂದ ಮಾಡಿ. ಮತ್ತು ಇಡೀ ಫ್ರಿಜ್ಜನ್ನು ಸ್ಪಂಜಲ್ಲಿ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದೇನೆ. ಮತ್ತು ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿಯ ಸರ್ಫೇಸಸ್ ಎಲ್ಲ. ಹಾಗೆ ಅದು ಕೂಡ ಇತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಈ ಫ್ರಿಜ್ಜನ್ನು ನನಗೆ ನನ್ನ ಒಬ್ಬರು ಅಂಕಲ್ ಕೊಟ್ಟಂಥದ್ದು. ನಾನು ಪರ್ಚೇಸ್ ಮಾಡಿದ ಫ್ರಿಜ್ ಅಲ್ಲ ಇದು, ಅವ್ರು ನನಗೆ ಕೊಟ್ಟಂಥದ್ದು. ಅವರ ಮನೆಗೆ ಬೇರೆ ಫ್ರಿಜ್ ತಂದಿದ್ದರು. ಇದು ಹಾಳಾಗಿತ್ತು, ಹಾಗಾಗಿ ಅವರು ಸೇಲ್ ಮಾಡೋದು ಅಂತ ಹೇಳಿ ಇಟ್ಟಿದ್ರು. ಮತ್ತು ನನಗೆ ಹಾಗೇ ಕೊಟ್ಟರು ಅವರು. ಮತ್ತು ನಾನು ತಗೊಂಡು ಅದನ್ನು ನಾನು ರಿಪೇರಿ ಮಾಡಿಸಿದೆ. ಇದಕ್ಕೆ ನನಗೆ ಆಲ್ಮೋಸ್ಟ್ 7,000 to 8,000 ಆಯಿತು ಖರ್ಚು. ಬಟ್ ನನಗೆ ವರ್ತ್ ಇಟ್ ಅಂತ ಹೇಳಿ ಅನ್ನಿಸ್ತು. ಯಾಕೆ ಅಂತ ಹೇಳಿದರೆ ಹೊಸ ಫ್ರಿಜ್ಜನ್ನು ತಗೊಳ್ಳಿಕ್ಕೆ ಈ ಫ್ರಿಜ್ಜಿಗೆ ಆಲ್ರೆಡಿ 10 ವರ್ಷ ಕಳೆದಿದೆ ಆಯಿತಾ. ಹಳೆ ಫ್ರಿಜ್ ಆದ್ರೂ ಕೂಡ ಚೆನ್ನಾಗಿದೆ ವರ್ಕಿಂಗ್ ಕಂಡೀಷನ್. ಮತ್ತು ನನಗೆ ಸ್ಪೇಸ್ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಸ್ಪೇಷಿಯಸ್ ಆಗಿರಬೇಕಿತ್ತು. ಟೈರ್ ಕೇಕ್ಸ್ ಎಲ್ಲ ಇಡಲಿಕ್ಕೆ, ಅಂದರೆ ನನ್ನ ವೆಡ್ಡಿಂಗ್ ಕೇಕ್ಸ್ ಎಲ್ಲ ಇರ್ತದಲ್ವ, ಆವಾಗ ಕಷ್ಟ ಆಗ್ತದೆ. ಹಾಗೆ ತುಂಬ ಸ್ಟೋರೇಜ್ ಏರಿಯಾ ಇರೋದ್ರಿಂದ, ಫ್ರೀಝರೆಲ್ಲ ಒಳ್ಳೆದಿರೋದ್ರಿಂದ ಯೂಸ್ ಆಗ್ತದೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ನಿಮಗೆ ಸೌಂಡ್ ಕೇಳಿರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ಹೇಳಿ. ನೀವು ಆಯಿಲಲ್ಲಿ ಫ್ರೈ ಮಾಡ್ತೀರಾ ಆದರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ ಆಯಿತಾ. ನೀವು ಅಂಗಡಿಯಿಂದ ತಂದು ತಿಂದರೂ ಕೂಡ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅದು ಇದು ಎಲ್ಲ ಇರ್ತದೆ. ಅದಕ್ಕಿಂತ ಈ ರೀತಿಯಲ್ಲಿ ಕೂಡ ಮಾಡ್ಬೋದು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ. ಅದನ್ನು ಕೂಡ ನಾನು ಮಾಡಿದ್ದೆ ಒಂದು ಸಲ, ಹಾಗೆ ನನಗೆ ಇಷ್ಟ ಆಯಿತು. ಇಲ್ಲಿ ನಾನು ಡೇಲನಿಗೆ ಅದನ್ನೇ ಕೊಡ್ತಾ ಇದ್ದೇನೆ. ನಾನು ಕ್ಲೀನ್ ಮಾಡುವಾಗ ಮಕ್ಕಳನ್ನು ಆದಷ್ಟು ನಾನು ಹತ್ರನೇ ಇಟ್ಕೊಳ್ತೇನೆ. ಇಬ್ಬರನ್ನೂ ಒಂದೇ ಕಡೆ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಿಕ್ಕವನೇ ಎದ್ದಿದ್ದಾನೆ ಆದರೆ ಅವನನ್ನು ಕೂಡ ನನ್ನ ಜೊತೆಗೇ ಇಟ್ಕೊಳ್ತೇನೆ. ಡೇಲನಿಗೆ ಇಲ್ಲಿ ಹುಡುಕೋದೇ ಕೆಲಸ. ಅಂದರೆ ಒಂದು ರೌಂಡ್ ಅವನದೆಲ್ಲದು ತೆಗೆದಾಗಿದೆ. ಇದರಲ್ಲಿ ಏನೆಲ್ಲ ಉಂಟು ಅಂದರೆ ಕಬಾಟ್ ಒಳಗೆ ಏನೆಲ್ಲ ಉಂಟು ಅದನ್ನೆಲ್ಲ ಒಂದು ರೌಂಡ್ ಒಂದು ತೆಗೆದು ಆಟಾಡಿ ಆಗಿದೆ. ಹಾಗಾಗಿ ಅವನಿಗೆ ಬೋರ್ ಆಗ್ತದೆ. ಏನಾದರೂ ಹೊಸತ್ತು ನೋಡಿದರೆ ಮಾತ್ರ ಖುಷಿ. ತುಂಬ ಟೈಮ್ನಿಂದ ಈ ಅವನದು ಇದೆಲ್ಲ ಅಷ್ಟೊಂದು ಯೂಸ್ ಮಾಡಲಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಡಸ್ಟ್ ಇತ್ತು. ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಯಾವುದೂ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ, ತುಂಬ ಲಾಂಗ್ ಆಗ್ತದೆ ಅಂತ ಹೇಳಿ. ಮತ್ತು ಇವತ್ತು ನನಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕಿತ್ತು, ಹಾಗಾಗಿ ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕುವ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟರವರೆಗೆ ಲೈಕ್ ಮಾಡಲಿಲ್ಲ ಆದರೆ ಈಗನೇ ಲೈಕ್ ಮಾಡಿ ಆಯಿತಾ. ಇಲ್ಲಿ ನಾನು ನಾಳೆ ನನ್ನ ತಾಯಿ ಮನೆಗೆ ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಅಂದರೆ ನಾಳೆ ಸಂಡೇ, ಹಾಗಾಗಿ ಹೋಗುವ ಅಂತ ಹೇಳಿ ಅದಕ್ಕೆ ಒಂದು ಕೇಕನ್ನು ಮಾಡಿ ತಗೊಂಡು ಹೋಗ್ತೇನೆ ಅಂತ ಹೇಳಿ ಒಂದು ಚಿಕ್ಕ ಕೇಕನ್ನು ಮಾಡ್ಕೊಳ್ತಾ ಇದ್ದೇನೆ, 1/2 kg. ಅಂದರೆ ಅವರಿಗೆ ಯಾವಾಗಲೂ ನಾನು ಮಾಡಿದ ಕೇಕನ್ನು ಟೇಸ್ಟ್ ಮಾಡಲಿಕ್ಕೆ ಸಿಗೋದಿಲ್ಲ ಅಲ್ಲ, ಹಾಗೆ ಮಾಡಿ ತಗೊಂಡು ಹೋಗುವ ಅಂತ ನನ್ನ ಪ್ಲ್ಯಾನ್. ಅಂದರೆ ಇನ್ನೂ ಕೂಡ ಕನ್ಫರ್ಮ್ ಆಗಲಿಲ್ಲ. ನಾನು ಜಸ್ಟ್ ಹಸ್ಬೆಂಡ್ ಆದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಿದೆ. ನಾಳೆ ಸಂಡೇ ಕಾಮೆಂಟ್ಸಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ರಾ ಕೇಕಿದು ರೆಸಿಪಿ ಹಾಕಿ ಅಂತ ಹೇಳಿ. ಆಲ್ರೆಡಿ ಉಂಟು ರೆಸಿಪಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಮತ್ತು ಪ್ರತಿಯೊಂದರದ್ದು ನಾನು ರೆಸಿಪಿ ಅಪ್ಲೋಡ್ ಮಾಡೋದಿಲ್ಲ. ನನ್ನ ಚಾನಲ್ ಏನಿದ್ರೂ ಕೂಡ ಮೇಯ್ನಾಗಿ ನಾನು ಬ್ಲಾಗ್ಸನ್ನು ಹಾಕುವಂಥದ್ದು. ಇದು ರೆಸಿಪಿ ಚಾನಲ್ ಅಲ್ಲ, ಹಾಗಾಗಿ ನಾನು ರೆಸಿಪಿಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಮತ್ತು ಹಾಗೆ ಟೈಮ್ ಇದ್ದರೆ ಯಾವಾಗಲಾದರೂ ಏನಾದರೂ ಶೇರ್ ಮಾಡ್ತೇನೆ ನಾನು. ನನಗೆ ಅಂದರೆ ಪ್ರತಿ ರೆಸಿಪಿ ಶೂಟ್ ಮಾಡಿದರೆ ಇನ್ನೂ ಕೂಡ ಕಷ್ಟ ಎಡಿಟ್ ಎಲ್ಲ ಮಾಡಲಿಕ್ಕೆ, ಹಾಗಾಗಿ ನಾನು ರೆಸಿಪಿಯನ್ನು ಶೂಟ್ ಮಾಡೋದಿಲ್ಲ. ಆಲ್ರೆಡಿ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ ಬೇಕಾದವರು. ಇಲ್ಲಿ ಕೇಕ್ ಕೂಡ ರೆಡಿಯಾಗಿದೆ. ಫಿನಿಶಿಂಗ್ ಎಲ್ಲ ಏನು ಕೂಡ ಮಾಡಲಿಲ್ಲ, ಜಸ್ಟ್ ಪ್ಯಾಲೆಟ್ ನೈಫಲ್ಲಿ ಒಂದು ಡಿಸೈನನ್ನು ಮಾಡಿದ್ದೇನೆ ಅಷ್ಟೇ. ಹೇಗಿದ್ರೂ ನಾವೇ ತಿನ್ನುವಂಥದ್ದಲ್ಲ, ಅದಕ್ಕೆ ಸ್ಪೆಷಲ್ ಡಿಸೈನ್ ಯಾಕೆ ಅಂತ ಹೇಳಿ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೇನೆ. ನಾಳೆ ತಗೊಂಡೋಗ್ಲಿಕ್ಕೆ ಮುಂಚೆ ಇದನ್ನು 1-2 ಗಂಟೆ ಫ್ರೀಝರಲ್ಲಿ ಇಟ್ಟು ಆನಂತರ ಐಸ್ ಬಾಕ್ಸಲ್ಲಿ ಇಟ್ಕೊಂಡು ಹೋಗುವಂಥದ್ದು. ಏನಿದ್ರು ಇಲ್ಲಿಂದ ಹೋಗಲಿಕ್ಕೆ 2.5 ಗಂಟೆ ಬೇಕಾಗ್ತದೆ ನನ್ನ ತಾಯಿ ಮನೆಗೆ ಟ್ರಾವೆಲ್ ಮಾಡಲಿಕ್ಕೆ. ಹಾಗಾಗಿ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಗೊತ್ತಿಲ್ಲ, ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ಹೋಗ್ಬೋದಾ ಇಲ್ವಾ ಅಂತ ಹೇಳಿ. ಫ್ರಿಜ್ ನೋಡಿ ಇವಾಗ ಒಳ್ಳೆ ಸುಂದರಿ ರೀತಿಯಲ್ಲಿ ಆಗಿದೆ ಅಲ್ಲ, ಸುಂದರಿಯಾಗಿದೆ ನನ್ನ ಫ್ರಿಜ್. ಇದು ನೈಟ್ ಇದು ಕ್ಲಿಪ್ಪಿಂಗ್. ಸಿವನ್ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಾ ಮಲಗಿದ್ದ. ನಾನು ವಾಟ್ಸಪ್ ಚಾನಲಲ್ಲಿ ಈ ರೀತಿಯ ವೀಡಿಯೋಸನ್ನೆಲ್ಲ ಶೇರ್ ಮಾಡ್ತಾ ಇರ್ತೇನೆ, ಹಾಗಾಗಿ ಹೇಳುವಂಥದ್ದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಂತ ಹೇಳಿ. ಅದರಲ್ಲಿ ಏನು ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲ ಪ್ರೈವೇಸಿ ಎಲ್ಲ ಚೆನ್ನಾಗಿರ್ತದೆ. ಅಂದರೆ ನಿಮ್ಮ ಫೋನ್ ನಂಬರ್ ಕೂಡ ಯಾರಿಗೂ ವಿಸಿಬಲ್ ಇರೋದಿಲ್ಲ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಹಾಗೆಯೇ ಮಲಗಿಬಿಟ್ಟಿದ್ದ ಅವನು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.